ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಭೀಮಾ ತೀರದ ಹೊಡಲಲ್ಲಿ ನೆತ್ತರಿನ ಹೋಕಳಿ ಹರಿಸದಂಥ ಪ್ರಮುಖರಲ್ಲಿ ಚಂದಪ್ಪ ಹರಿಜನ್ನಿಂದ ಹಿಡಿದು ಭಾಗಪ್ಪ ಹರಿಜನ್ ಹಾಗೂ ಮಹಾದೇವ್ ಸಾವ್ಕಾರ್ ಬೈರುಗೊಂಡರವರೆಗೂ ಕೂಡ ದೊಡ್ಡ ಲಿಸ್ಟೇ ಇದೆ. ಇತ್ತೀಚೆಗೆ ಭಾಗಪ್ಪ ಹರಿಜನ್ ವಿರುದ್ಧ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಪಿಂಟೆ ಆ್ಯಂಡ್ ಗ್ಯಾಂಗ್ ಹಾಗೂ ತುಳಸಿರಾಮ್ ಅಂತವರ ಹೆಸರುಗಳು ಭೀಮಾ ತೀರದ ಆರದ ಕಾವನ್ನು ಬೂದಿ ಮುಚ್ಚಿದ ಕೆಂಡದಂತೆ ಅಡಗಿಸಿಟ್ಟಿವೆ. ಚಂದಪ್ಪ ಹರಿಜನ ಮತ್ತು ಕೇಶಪ್ಪ ತಾವರಕೇಡ ಅವರ ಕುಟುಂಬಗಳ ನಡುವಿನ ಸಣ್ಣ ವಿವಾದ ಎಷ್ಟೋ ಜನರ ಬಲಿ ಪಡೆದ ಹಾಗೆ ಮತ್ತು ಯಾವಾಗ ಯಾರ ಜೀವಗಳನ್ನು ಆ ನೆಲ ಬಲಿ ಕೇಳ್ತಾ ಇದೆಯೋ ಇನ್ನೂ ಕೂಡ ನಿಗೂಢವಾಗಿದೆ. ಸ್ನೇಹಿತರೆ, ಇದೀಗ ಭೀಮಾ ತೀರದ ಟೀಮ್ನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಹಾದೇವ್ ಸಾವ್ಕಾರ್ ಬೈರುಗೊಂಡ ಉಳಿದಿರ್ತಕ್ಕಂಥ ಸೂಪರ್ ಸೀನಿಯರ್ ಹಂತಕರಲ್ಲಿ ಒಬ್ಬರು. ಆದರೆ ಇದೀಗ ಅವರ ಬಾಯಲ್ಲಿ ಕೇವಲ ಗಾಂಧಿ ತತ್ವಗಳೇ ಕೇಳಿ ಬರ್ತಾ ಇದ್ದಾವೆ. ಶಾಂತಿ ಮಂತ್ರವನ್ನೇ ಜಪಿಸ್ತಾ ಇರ್ತಕ್ಕಂಥ ಮಹಾದೇವ್ ಸಾವ್ಕಾರ್ ಬೈರುಗೊಂಡ ಕಂಪ್ಲೀಟ್ ಬದಲಾಗಿದ್ದಾರಾ ಹಾಗಾದರೆ ಅನ್ನೋದೇ ಇನ್ನೂ ಕೂಡ ನಿಗೂಢ. ನಾನೆಲ್ಲವನ್ನು ಕೂಡ ಬಿಟ್ಟಿದ್ದೀನಿ ಅಂತ ಹೇಳಿ ಶಾಲಾ ಶಿಕ್ಷಣ ಸಂಸ್ಥೆ ಕಡೆ ಒಲವು ತೋರಿಸಿರ್ತಕ್ಕಂಥ ಸಾವ್ಕಾರ್ ಕಂಪ್ಲೀಟ್ ಶಿಕ್ಷಣ ಸೇವೆಗೆ ತಮ್ಮ ಬಾಕಿ ದಿನಗಳನ್ನು ಮುಡಿಪಾಗಿಟ್ಟಿದ್ದಾರೆ. ಒಂದು 15 ಎಕರೆ ವಿಸ್ತಾರದಲ್ಲಿ ತನ್ನದೇ ಕೋಟೆಯನ್ನು ನಿರ್ಮಾಣ ಮಾಡಿಕೊಂಡು ಯಾರಿಗೂ ಕೂಡ ಎಂಟ್ರಿ ಇಲ್ಲದಂತೆ 16 ಕಾರ್ಗಳು, ಬುಲೆಟ್ ಪ್ರೂಫ್ ಜಾಕೆಟ್, ಗನ್ಮ್ಯಾನ್ ಸೇರಿದಾಗೆ ತನ್ನದೇ ಒಂದು ನಂಬಿಕಸ್ಥ ಟೀಮ್ ಜೊತೆಗೆ ಚಡಚಣ ಸಮೀಪದ ಉಮರಾಣಿ ಭಾಗದ ಒಂದು ಕೆರೂರು ಅನ್ನೋ ಒಂದು ಗ್ರಾಮದಲ್ಲಿ ಈಗ ಅವರು ನೆಲೆಸಿರ್ತಕ್ಕಂಥದ್ದು. ಶ್ರೀ ಭೈರವನಾಥ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಮತ್ತು ಇನ್ನೊಂದು ಕಡೆ ರಾಷ್ಟ್ರೀಯ ಜನಶಕ್ತಿ ವೇದಿಕೆಯ ಸಂಸ್ಥಾಪಕರಾಗಿ ಅಪರಾಧ ಲೋಕದಿಂದ ಮಹಾದೇವ್ ಸಾವ್ಕಾರ್ ಬೈರುಗೊಂಡ ಅವರು ದೂರ ಉಳಿದಿದ್ದಾರೆ. ಹಾಗಾದರೆ ಹೇಗಿದೆ ಅವರ ಮನೆ ಅಂದರೆ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ನಲ್ಲಿದೆ, ಹಾಗಾಗಿ ನಾವು ಒಳಗೆ ಎಲ್ಲ ತೋರಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಇದೇ ಮಹಾದೇವ್ ಸಾವ್ಕಾರ್ ಬೈರುಗೊಂಡ ಅವರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂಗಳ ಅನೇಕ ಎಪಿಸೋಡ್ಗಳನ್ನು ಈ ಹಿಂದೆ ನನ್ನದೇ ಚಾನಲ್ನಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಬಹುದು. ಅನೇಕ ವಿಷಯಗಳನ್ನು ಅದರಲ್ಲಿ ಹಂಚಿಕೊಂಡಿದ್ದಾರೆ. ಆದರೆ ಧರ್ಮರಾಜ್ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಟೀಮ್ ಮಹಾದೇವ್ ಸಾವ್ಕಾರ್ನ ಮುಗಿಸೋಕೆ ಮಾಸ್ಟರ್ ಪ್ಲ್ಯಾನ್ ಮಾಡಿ ಕೈ ಸುಟ್ಕೊಂಡಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ಕೇಸ್ನಲ್ಲಿ ಮಡುಸ್ವಾಮಿ ಅವರು ಇಂದಿಗೂ ಕೂಡ ಕಾನೂನು ಹೋರಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ದ್ವೇಷ, ಪ್ರತೀಕಾರ ಯಾವುದೂ ಬೇಡ, ಒಂದು ಕೆನ್ನೆಗೆ ಬಾರಿಸಿದರೆ ಮತ್ತೊಂದು ಕೆನ್ನೆ ತೋರಿಸೋ ವ್ಯಕ್ತಿತ್ವ ನನ್ನದಾಗಿದೆ ಅಂತ ಹೇಳಿ ವಿರೋಧಿಗಳ ಶತ್ರುತ್ವ ಕಟ್ಟಿಕೊಳ್ಳದೆ ಮಹಾದೇವ್ ಸಾವ್ಕಾರ್ ಕ್ರೈಮ್ ಲೋಕದ ಸಹವಾಸವೇ ಸಾಕಪ್ಪ ಅಂತ ಹೇಳಿ ಇದೀಗ ದೂರ ಉಳಿದಿರೋದು. ನೋಡಿ, ಒಂದು 15 ಎಕರೆ ಪ್ಲಾಟ್, ಅದರಲ್ಲಿ ಒಂದು 700 ಮಕ್ಕಳಿರೋ ಒಂದು ಕಡೆ ಶಾಲೆ, ಅದನ್ನು ನಡೆಸ್ತಾ ಅದರ ಉಸ್ತುವಾರಿ, ಅದರ ಕೀ ಚಾವಿಗಳನ್ನು ಕೂಡ ತನ್ನ ಮಕ್ಕಳಿಗೆ ಬಿಟ್ಬಿಟ್ಟಿದ್ದಾರೆ. 15 ಎಕರೆ ವಿಸ್ತಾರದಲ್ಲಿ 2 ಮಹಡಿಯ ಶಾಲೆ, ಇನ್ನೊಂದು ಕಡೆ ದೇವಸ್ಥಾನ, ಸ್ವಂತ ಮನೆ, ಹಸು ಕರುಗಳ ಸಾಕಾಣಿಕೆ, ಸೆಕ್ಯೂರಿಟಿಗಳ ಮನೆಗಳು, ಮಹಾದೇವ್ ಸಾವ್ಕಾರ್ ವ್ಯವಹಾರಗಳನ್ನು ನೋಡ್ಕೊಳ್ತಕ್ಕಂಥ ಟೀಮ್ನ ವಾಸಸ್ಥಾನದ ಮನೆಗಳು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲಿಲ್ಲ. ಇನ್ನು ಉಮರಾಣಿ ಗ್ರಾಮದ ಹೊರಗಿರ್ತಕ್ಕಂಥ ಮಹಾದೇವ್ ಸಾವ್ಕಾರ್ ಮನೆಗೆ ಎಲ್ಲಿಲ್ಲದ ಭದ್ರತೆ ಕೂಡ ಇದೆ. ಸದ್ಯ ಯಾರನ್ನೂ ಕೂಡ ನಂಬದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಮಹಾದೇವ್ ಆರಂಭದಲ್ಲಿದ್ದಂಥ ಮರಳಿನ ಬಿಸ್ನೆಸ್, ಕಾಂಟ್ರಾಕ್ಟರ್ ಬಿಸ್ನೆಸ್ ಎಲ್ಲವನ್ನು ಕೂಡ ಕೈಬಿಟ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಕಂಪ್ಲೀಟ್ ಆಗಿ ತೊಡಗಿಸ್ಕೊಂಡಿದ್ದಾರೆ. ಅವರು ಇರ್ತಕ್ಕಂಥ ಮನೆ, ಅವರು ವಾಸ ಮಾಡ್ತಕ್ಕಂಥ ಮನೆಗೆ ಅವರ ಸೆಕ್ಯೂರಿಟಿಗಳಿಗೂ ಕೂಡ ಒಳಗೆ ಎಂಟ್ರಿ ಕೂಡ ಇರೋದಿಲ್ಲ. ಅವರು ಕೂಡ ಗೇಟ್ನ ಹೊರಗೆ ಇರಬೇಕಾಗತ್ತೆ. ಅವ್ರ ಗನ್ಮ್ಯಾನ್ನೂ ಕೂಡ ಅವ್ರ ಮನೆಯೊಳಗೆ ಬಿಟ್ಕೊಳ್ಳೋದಿಲ್ಲ. ಒಂದು ಆರಂಭದ ಒಂದು ಗೇಟ್ ಇದೆ, ಅದರ ನಂತರ ಒಳಗೆ ಹೋದ ನಂತರ ಗನ್ಮ್ಯಾನ್ ಅಲ್ಲೇ ಉಳ್ಕೊಳ್ತಾರೆ. ಅವರ ಮನೆಗೆ ಇನ್ನೊಂದು ಎಂಟ್ರಿ ಇದೆ, ಅದನ್ನೆಲ್ಲವನ್ನು ಕೂಡ ನೀವು ವಿಜುವಲ್ನಲ್ಲಿ ನೋಡ್ತಾ ಇರ್ಬೋದು. ನೋಡಿ, ಮಹಾದೇವ್ ಸಾವ್ಕಾರ್ ಬೈರುಗೊಂಡ ಅವರಿಗೆ ಶಿಕ್ಷಣ ಸಂಸ್ಥೆಯ ಜೊತೆಗೆ ಮುಂದಿರೋ ಪ್ಲ್ಯಾನ್ಗಳು, ಅವ್ರು ಹೇಳೋ ಹಾಗೆ ಮೆಡಿಕಲ್ ಕಾಲೇಜ್ ಕಟ್ಟಿಸೋ ಪ್ಲ್ಯಾನ್ ಕೂಡ ಅವ್ರಿಗಿದೆಯಂತೆ. ಅದು ಕೂಡ ಮುಂದೆ ಅವ್ರ ಪ್ಲ್ಯಾನ್ ಕೂಡ ಮಾಡ್ಕೊಳ್ತಾರೆ. ನಿಮಗೆಲ್ಲ ಗೊತ್ತಿರೋ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ದಂಥ ಮತ್ತು UPA ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ಅತಿ ಸಣ್ಣ ಕೈಗಾರಿಕೆ ಮತ್ತು ಮಧ್ಯಮ ಕೈಗಾರಿಕೆ ನಿಗಮವೊಂದರ ನಿರ್ದೇಶಕರಾಗಿದ್ದಂಥ ಮಹಾದೇವ್ ಸಾವ್ಕಾರ್ ಬೈರುಗೊಂಡ ಕಳೆದ ಬಾರಿ ಹಿಂಡಿ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕೂಡ ಎಲೆಕ್ಷನ್ ನಿಂತ್ಕೊಂಡಿದ್ದರು. ಆದರೆ ಸೋತಿದ್ದು ನಿಮಗೆಲ್ಲರಿಗೂ ಕೂಡ ತಿಳಿದಿದೆ. ಯಾಕೆಂದರೆ ತಮ್ಮವರೇ, ತಾವು ನಂಬಿದವರೇ ತಮ್ಮನ್ನು ಸೋಲಿಸಿಬಿಟ್ರು ಅನ್ನೋ ರೀತಿಯಾದಂಥ ಚರ್ಚೆಗಳು ಕೂಡ ಆಯ್ತಲ್ಲಿ. ವಿಜಯಪುರ ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿದಂಥ ಮಹಾದೇವ್ ಸಾವ್ಕಾರ್ 2028ರ ಚುನಾವಣೆಯಲ್ಲೂ ಕೂಡ ಹಳೆಯ ಸೋಲನ್ನು ಮರೆತು ಮತ್ತೆ ಎಲೆಕ್ಷನ್ಗೆ ನಿಲ್ಲೋ ಬಗ್ಗೆ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದ್ದಾರೆ. ಎಲ್ಲ ಆಶೀರ್ವಾದ ಇದ್ದರೆ, ಎಲ್ಲರ ಆಶೀರ್ವಾದ ಸಿಕ್ಕರೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಅನ್ನೋ ಭರವಸೆ ಕೂಡ ಅವರು ಕೊಟ್ಟರು. ನೋಡಿ, ಒಂದು ಬೈರುಗೊಂಡ ಮತ್ತು ಚಡಚಣ ಕುಟುಂಬಗಳ ದ್ವೇಷಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಚಡಚಣದಲ್ಲಿ ರಕ್ತಸಿಕ್ತ ಅಧ್ಯಾಯಗಳಿಗೆ ತೆರೆಯನ್ನು ಎಳೆದು ಮಹಾದೇವ್ ಸಾವ್ಕಾರ್ ಬೈರುಗೊಂಡ ತನ್ನ ಪಾಡಿಗೆ ತಾನು ಜೀವನ ನಡೆಸ್ತಾ ಇರೋದು. ಎಲ್ಲೋ ಒಂದು ಕಡೆ ಚಿತ್ರನಟ ದುನಿಯಾ ವಿಜಯ್ ಅವರು ಕೊಟ್ಟಂಥ ಸಲಹೆ ಗನ್ನನ್ನು ಬಿಟ್ಟು ಪೆನ್ನನ್ನು ಹಿಡಿದಿದ್ದು. ಹಾಗಾಗಿ ಈಗ ಶಿಕ್ಷಣ ಸಂಸ್ಥೆ ಕಡೆ ಅವರು ಒಲವನ್ನು ತೋರಿಸ್ತಾ ಇರೋದು. ಅದಕ್ಕೋಸ್ಕರವಾಗಿ ನಾನು ಶಾಲೆ ತೆರೆದಿದ್ದೀನಿ.
ಉಮ್ರಾಣಿಯಲ್ಲಿ ಈಗ ತನಗೆ ಸೇರಿದಂತೆ ಯಾವುದೇ ಆಸ್ತಿ ಪಾಸ್ತಿ ಏನೂ ಇಲ್ಲ, ಭೀಮಾ ತೀರದ ಹಿಂಸೆಗೆ ಇತಿಶ್ರೀ ಕೂಡ ಹಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಇದೇ ಮಹಾದೇವ್ ಸಾವ್ಕಾರ್ ಬೈರ್ಗೊಂಡ ಅವರು ಹೇಳ್ಕೊಳ್ತಾರೆ. ಸಾವ್ಕಾರ್ ಬೈರ್ಗೊಂಡ ಈಗ ತಮ್ಮ ಹಾಗೂ ತಮ್ಮ ಸಹೋದರನ ಕುಟುಂಬ ಸಮೇತವಾಗಿ ಉಮ್ರಾಣಿಯನ್ನು ತೊರೆದು ಕೆರೂರು ಗ್ರಾಮದ ವ್ಯಾಪ್ತಿಯಲ್ಲಿ ಬಂದು ನೆಲೆಸ್ಕೊಂಡಿರೋದು. ಅಲ್ಲದೆ ಈ ಕೆರೂರು ಗ್ರಾಮದ ಬಳಿಯೇ ಒಂದು ಶಾಲೆ, ನಾನು ಹೇಳಿದಾಗೆ ಆರಂಭದಿಂದಲೂ ತೋರಿಸ್ತಾ ಇದ್ದೀನಿ, ಅಲ್ಲಿ ಈಗ 700ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಕೂಡ ಮಾಡ್ತಾ ಇದ್ದಾರೆ. ಅವ್ರದ್ದೇ ಆಶೀರ್ವಾದ ನನ್ನ ಹತ್ತಿಗೆ ಪ್ರಯತ್ನ ಪಟ್ಟಾಗಲೂ ಕೂಡ ದೇವರ ಆಶೀರ್ವಾದದಿಂದ ನಾನು ಬದುಕುಳಿದೆ ಅನ್ನೋದನ್ನು ಕೂಡ ಅವ್ರು ಹೇಳ್ತಾರೆ. ನೋಡಿ, ಮಲ್ಲಿಕಾರ್ಜುನ್ ಚರ್ಚಣ ಪುತ್ರರಾದಂಥ ಧರ್ಮರಾಜ್ ಹಾಗೂ ಗಂಗಾಧರ ಹತ್ಯೆಗೆ ಪ್ರತೀಕಾರವಾಗಿ ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ನವೆಂಬರ್ 2, 2022 ಶಾಂತ ಮಧ್ಯಾಹ್ನ ವಿಜಯಪುರದ ರಾಷ್ಟ್ರೀಯ ಹೆದ್ದಾರಿ 50ರ ಕಣ್ಣಲ್ ಕ್ರಾಸ್ ಬಳಿ ನಿಲ್ಲಿಸಿದಂಥ ದುಂಡಾದ ಕದ್ದ ಟ್ರಕ್ 3 SUVಗಳ ಸಮೂಹದ ಮೇಲೆ ಏಕಾಏಕಿಯಾಗಿ ನುಗ್ಗಿದ್ದು, ಅವುಗಳಲ್ಲಿ ಒಂದನ್ನು ಡಿಕ್ಕಿ ಮಾತ್ರ ಹೊಡೆದು ದೇಶೀಯ ಪಿಸ್ತೂಲ್ಗಳು, ರೈಫಲ್ಗಳು, ಶಸ್ತ್ರಸಜ್ಜಿತವಾದಂಥ ಸುಮಾರು 20 ಯುವಕರ ಬೆಂಗಾವಲು ಪಡೆಯನ್ನು ಸುತ್ತುವರೆದು ಬಿಡ್ತಾರೆ. ಇವ್ರ ಜೊತೆ 3 ಕಾರುಗಳಿರುತ್ತೆ, 20 ಜನ ಇರ್ತಾರೆ. ಅವ್ರನ್ನೆಲ್ಲರೂ ಕೂಡ ಸುತ್ತುವರೆದು ಮಹಾದೇವ್ ಅವ್ರ ಮೇಲೆ ಹೇಗೆ ಅಟ್ಯಾಕ್ ಆಯಿತು ಅನ್ನೋದನ್ನ ನೀವೆಲ್ಲರೂ ಕೂಡ ನೋಡಿದ್ದೀರಿ. ಎಲ್ಲೋ ಒಂದು ಕಡೆ ಅವ್ರ ಹೊಟ್ಟೆಯನ್ನು ಚುಚ್ಚಿಕೊಂಡವು, ಭುಜಕ್ಕೆ ಗಾಯ ಆಯಿತು, ಅವ್ರ ತಲೆಗೆ ದೊಡ್ಡ ಕಲ್ಲಿನಿಂದ ಕೂಡ ಹೊಡೆದುಬಿಟ್ರು. ಅದರ ಪ್ರತಿಯಾಗೂ ಕೂಡ ಇವರು ಭಾಳಷ್ಟು ಪ್ರಯತ್ನಗಳನ್ನು ಕೂಡ ಹಿಮ್ಮೆಟ್ಟಿಸೋ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಅದಾದ ಮೇಲೆ ಮಹಾದೇವ್ ಅವ್ರನ್ನ ಹತ್ತಿರದ ಆಸ್ಪತ್ರೆ ಸಾಗಿಸಲಾಯಿತು. ಅದಾದಮೇಲೆ ಹೈದರಾಬಾದಿಗೂ ಕೂಡ ಕರ್ಕೊಂಡು ಹೋದರು. ಅದೃಷ್ಟವಶಾತ್ ಅವರು ಬದುಕುಳಿದ್ರು. ಆದರೆ ಅವ್ರ ಚಾಲಕ ಲಕ್ಷ್ಮಣ್ ದಿಂಡೋರೆ ಮತ್ತು ವ್ಯವಸ್ಥಾಪಕ ಬಾಬುರಾಮ್ ಮಾರುತಿ ಕಾಂಚನಾಲ್ ಅವರೆಲ್ಲರೂ ಕೂಡ ಪ್ರಾಣವನ್ನು ಕಳೆದುಕೊಳ್ಬೇಕಾದಂಥ ಘಟನೆ ಇಂದಿಗೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಅದಾದ ಘಟನೆಯ ನಂತರ ಇವತ್ತು ಅವರದ್ದೇ ಒಂದು ಕೋಟೆಯ ಹಾಗೆ ಅವರು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅವ್ರ ಜೊತೆ ಬಂದೂಕುಧಾರಿ ಪುರುಷರು ಇರ್ತಾರೆ, ದಿನದ 24 ಗಂಟೆ ಕಾವಲು ಕಾಯ್ತಾರೆ. ಬೃಹತ್ ಆವರಣ ಇದು, ನಾನು ತೋರಿಸ್ತಾ ಇದ್ದೀನಲ್ವ, 2 ಅಂತಸ್ತಿನ ಮನೆ, ದೊಡ್ಡ ಅಂಗಳ, ದೇವಾಲಯ, ಶಾಲೆ ಇವೆಲ್ಲವೂ ಕೂಡ ಹಳದಿ ಕುರ್ತಾ, ಬಿಳಿ ಪೈಜಾಮ, ಹಣೆ ಮೇಲೆ ಕೆಂಪು ಚುಕ್ಕೆ, ಪ್ರತಿ ಬೆರಳಿಗೂ ಕೂಡ ಚಿನ್ನದ ಉಂಗುರುಗಳು ಮತ್ತು ಮಣಿಕಟ್ಟಿನ ಸುತ್ತಲೂ ತಾಯ್ತಗಳನ್ನು ಧರಿಸಿ ಈ ಡಾನ್ ಆಗಿದ್ದಂಥವರು ಇವತ್ತು ಬದಲಾಗಿದ್ದಾರೆ. ಜೊತೆಗೆ ಆಧ್ಯಾತ್ಮಿಕ ಗುರು ಅಂತ ಹೇಳಿ ಕರೀತಕ್ಕಂಥ ಪ್ರಬಲ ಲಿಂಗಾಯತ ಮಠದ ಮಠಾಧೀಶಿಗೂ ಕೂಡ ಆತಿಥ್ಯವನ್ನು ವಹಿಸುವ ಮಟ್ಟಿಗೆ ಇವರು ಬದಲಾಗಿರೋದು ನೋಡಿ, ನಿಮಗೆಲ್ರಿಗೂ ಕೂಡ ಮರೀಲಿಕ್ಕೆ ಅಸಾಧ್ಯ. ಇವ್ರನ್ನ ಮುಗಿಸ್ಲೇಬೇಕು ಅಂತ ಹೇಳಿ ಚರ್ಚಣ ಗ್ಯಾಂಗ್ 2 ಬಾರಿ ಟ್ರೈ ಮಾಡಿದ್ದಂಥದ್ದು. ಒಂದು ಧರ್ಮರಾಜ್ ಅವರ 3ನೇ ಪುಣ್ಯತಿಥಿ ಸತ್ಸಂಗ ಕಾರ್ಯಕ್ರಮದ ಸಂದರ್ಭದಲ್ಲಿ ಮೊದಲ ಪ್ರಯತ್ನ ನಡೀತು. ಆದರೆ ಪೊಲೀಸ್ ವ್ಯಾನನ್ನು ಗಮನಿಸಿದ ನಂತರ ಅದನ್ನು ಡ್ರಾಪ್ ಮಾಡಿದ್ರು. ಮಹಾದೇವ್ ಕಾಂಗ್ರೆಸ್ ನಾಯಕರೊಬ್ಬರ ಅಂತ್ಯಕ್ರಿಯೆ ಭಾಗವಹಿಸ್ಲಿಕ್ಕೆ ಬರ್ತಾ ಇದ್ದಾಗ ಧೂಲಖೇಡ ಗ್ರಾಮದ ಬಳಿ ಮತ್ತೊಂದು ಸರಿ ಬಲೆ ಬೀಸಿದ್ರು. ಅದು ಕೂಡ ಬೇರೆ ಮಾರ್ಗವನ್ನು ತೆಗೆದುಕೊಂಡ ಕಾರಣ ಅದು ಕೂಡ ಡ್ರಾಪ್ ಆಯಿತು. ಅದಾದಮೇಲೆ ಕನಾಲ್ ಕ್ರಾಸ್ ಬಳಿ ಅಂತಿಮ ಪ್ರಯತ್ನ ಬಹುತೇಕ ಯಶಸ್ವಿಯಾಗಿತ್ತು. ಆದರೆ ಅದೃಷ್ಟವಶಾತ್ ಮಹಾದೇವ್ ಅವರು ಹೇಗೋ ಬದುಕುಳಿದ್ರು. ಎಂತಹ ಭೀಕರವಾದಂಥ ದೃಶ್ಯ, ಅದನ್ನು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಇವೆಲ್ಲ ನೋವುಗಳಿಂದ, ಏಳು ಬೀಳುಗಳಿಂದ, ಈ ಕುಖ್ಯಾತ ಲೋಕ, ಅಪರಾಧ ಲೋಕದಿಂದ, ಈ ಭೂಗತ ಲೋಕದಿಂದ ಹೊರಗೆ ಬಂದು ಭೀಮಾ ತೀರಕ್ಕೆ ಅಂಟಿದಂಥ ಕೆಟ್ಟ ಹೆಸರನ್ನು ತೊಳಿಬೇಕು ಅಂತಾನೆ ಮಹಾದೇವ್ ಸಾವ್ಕಾರ್ ಬೈರ್ಗೊಂಡ ಅವರು ಕೂಡ ಒಂದು ಕಡೆ ನಿಂತಿದ್ದಾರೆ. ಆದರೆ ಈ ಚಡಚಣ ಫ್ಯಾಮಿಲಿ ಇದೆಯಲ್ಲ, ಅದನ್ನೆಲ್ಲವನ್ನು ಕೂಡ ಮರೆತು ಅದನ್ನು ಆ ಪ್ರತೀಕಾರದಿಂದ ಹೊರಗೆ ಬರುತ್ತಾ ಅನ್ನೋದು. ಇನ್ನೂ ಕೂಡ ಮಲ್ಲಿಕಾರ್ಜುನ್ ಚಡಚಣ ಅವರು ಎಲ್ಲೋ ಪೂನಾದಲ್ಲಿ ನೆಲೆಸಿದ್ದಾರೆ. ಅವರು ಇದನ್ನೆಲ್ಲವನ್ನು ಕೂಡ ಆಪ್ರೇಟ್ ಮಾಡ್ತಾ ಇದ್ದಾರೆ. ಅವರು ಬದುಕುಳಿದಿದ್ದಾರೋ ಇದ್ದಾರೋ ಇಲ್ಲವೋ ಯಾವುದೂ ಕೂಡ ಗೊತ್ತಿಲ್ಲ. ಇನ್ನು ಮಡುಸ್ವಾಮಿ ಅವ್ರ ಜೊತೆಗೆ ಮಲ್ಲಿಕಾರ್ಜುನ್ ಚಡಚಣ ಅವ್ರ ನಂಟು ಕೂಡ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರು ಅಲ್ಲಿಂದಲೇ ಆಪ್ರೇಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಮಹಾದೇವ್ ಸಾವ್ಕಾರ್ ಬೈರ್ಗೊಂಡ ಅವರಿಗೆ ಕುತ್ತಂತೂ ಖಂಡಿತವಾಗಿಯೂ ಇದೆ ಅನ್ನೋ ಚರ್ಚೆಗಳು, ಮಾತುಗಳು ಅಲ್ಲಿ ಕೇಳಿ ಬರ್ತಾ ಇರೋದು. ಆದರೆ ಅಲಾಕ್ ಕುಮಾರ್ ನಂದ್ ಬಂದ ನಂತರ, ಪೊಲೀಸ್ ವ್ಯವಸ್ಥೆಗಳು ಕೂಡ ಬಹಳಷ್ಟು ಕಟ್ಟುನಿಟ್ಟಾದ ನಂತರ ಭೀಮಾ ತೀರ ಶಾಂತವಾಗಿದೆ, ಸ್ವಲ್ಪ ತಿಳಿಯಾಗಿದೆ ಅಂತಲೂ ಕೂಡ ಬಹಳಷ್ಟು ಜನ ಭಾವಿಸ್ತಾರೆ. ಆದರೆ ಮತ್ಯಾವುದಾದ್ರೂ ಈ ಥರದೇ ಒಂದು ಘಟನೆ ನಡೆದಾಗ ಮಾತ್ರ ಭೀಮಾ ತೀರದ ಅಸಲಿ ಮುಖವಾಡ, ಬೂದಿ ಮುಚ್ಚಿದ ಕೆಂಡದಂತಿರ್ತಕ್ಕಂತಹ ಆ ಸತ್ಯಾಂಶಗಳು ಮಾತ್ರ ಹೊರಗೆ ಬರುತ್ತೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಒಬ್ಬ ವ್ಯಕ್ತಿ ಬದಲಾದಾಗ ಬದಲಾಗಲಿಕ್ಕೂ ಕೂಡ ಬಿಡಬೇಕು. ಆ ರೀತಿಯಾದಂಥ ಹೊಸ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಮಹಾದೇವ್ ಸಾವ್ಕಾರ್ ಖಂಡಿತವಾಗಿಯೂ ಅಪರಾಧ ಲೋಕದಿಂದ ಹೊರಗಿದ್ದರೆ ಅವರಿಗೆ ಒಳ್ಳೆಯದಾಗಲಿ ಅಂತಲೂ ಕೂಡ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದ.